ನಮಸ್ಕಾರ. ಸೋಯನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ವಿಶ್ವವೇ ಒಂದು ಮನೆ, ಮಾನವ ಕುಲ ಒಂದೇ, ಸ್ವಾಮಿ ವಿವೇಕಾನಂದರ ಸಂದೇಶ ಇಂದಿಗೂ ಜಗತ್ತಿಗೆ ದಾರಿದೀಪ. ಹಲ್ಬರ್ಗಾದ ಪೂಜ್ಯ ಶ್ರೀ ಹಾವಗಿಲಿಂಗ ಶಿವಾಚಾರ್ಯರು. ಅಕ್ರಮ ಲೇಔಟ್ ರದ್ದುಪಡಿಸಲು ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ. ವಿಧಾನ ಪರಿಷತ್ ಸದಸ್ಯನ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹ. ಸರ್ಕಾರಿ ನಿವೃತ್ತ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಒತ್ತಾಯ. ಡಾಕ್ಟರ್ ಎಲ್ ಭೈರಪ್ಪ. ಜನವರಿ 30ರಂದು ಬೀದರ್ ಜಿಲ್ಲಾ ಮಹಿಳಾ ನೌಕರರ ಸಂಘ ಉದ್ಘಾಟನೆ. ರೋಶಿನಿ ಗೌಡ. ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಕುಮಾರಿ ಪ್ರಿಯಾಂಕಾ. ಮರಣಾನಂತರವೂ ಮಾನವ ಸೇವೆ, ಬ್ರಿಮ್ಸ್ನಲ್ಲಿ ದೇಹದಾನಿಗಳಿಗೆ ಗೌರವ. ಸುದ್ದಿಯ ವಿವರಗಳು. ಸ್ವಾಮಿ ವಿವೇಕಾನಂದರು ವಿಶ್ವವೇ ಒಂದು ಕುಟುಂಬ, ಮಾನವ ಕುಲ ಒಂದೇ ಎಂಬ ಮಹಾ ಸಂದೇಶವನ್ನು ಜಗತ್ತಿಗೆ ಸಾರಿದ ಭಾರತದ ಮಹಾನ್ ಸಂತ ಎಂದು ಹಲ್ಬರ್ಗದ ಪೂಜ್ಯ ಹಾವಗಿಲಿಂಗ ಶಿವಾಚಾರ್ಯರು ಅಭಿಪ್ರಾಯಪಟ್ಟರು. ಅವರು ಜೈ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿ ವತಿಯಿಂದ ಆಯೋಜಿಸಲಾದ ಸ್ವಾಮಿ ವಿವೇಕಾನಂದರ ಜಯಂತಿ, ರಾಷ್ಟ್ರೀಯ ಯುವ ದಿನ ಹಾಗೂ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ್ದರು. ನೌಬತ್ನ ಔದಂಬರಲಿಂಗ ಹವಮಲ್ಲಿನಾಥ ಮಹಾರಾಜ ನಿರಗುಡಿ ಆಶ್ರಮದಲ್ಲಿ ಈ ಸರ್ವಧರ್ಮ ಸಮ್ಮೇಳನವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ, ಬೌದ್ಧ ಧರ್ಮಗುರುಗಳ ಐತಿಹಾಸಿಕ ಸಮ್ಮಿಲನ ಈ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ಮಲ್ಕಾಪುರ್ ರಿಂಗ್ ರೋಡ್ ಸಮೀಪದ ಭಾವಲಿಂಗ ಮಲ್ಲಿನಾಥ ಆಶ್ರಮದಿಂದ ಜೈ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಸದ್ಗುರು ಶ್ರೀ ಹವಮಲ್ಲಿನಾಥ ಮಹಾರಾಜ ನಿರಗುಡಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳು ಹಾಗೂ ಚೌಕಗಳ ಮೂಲಕ ಸಾಗಿದ್ದು, ವಿವಿಧ ಧರ್ಮಗಳ ಗುರುಗಳು ಅಲಂಕೃತ ರಥದಲ್ಲಿ ಆಸೀನರಾಗಿ ಪಾಲ್ಗೊಂಡಿದ್ದರು. ಡೊಳ್ಳು ಕುಣಿತ, ಭಜನೆ, ತಲೆಯ ಮೇಲೆ ಕಳಸ ಧರಿಸಿದ ಮಹಿಳೆಯರು ಭಾಗವಹಿಸುವಿಕೆ ಮೆರವಣಿಗೆಗೆ ಧಾರ್ಮಿಕ ಸಾಂಸ್ಕೃತಿಕ ವೈಭವವನ್ನು ಹೆಚ್ಚಿಸಿತ್ತು. ಮೆರವಣಿಗೆ ಅಂತಿಮವಾಗಿ ನೌಬಾದ್ನ ಔದುಂಬರಲಿಂಗ ಮಲ್ಲಿನಾಥ ಮಹಾರಾಜ ನಿರಗುಡಿ ಆಶ್ರಮ ನರ್ಸರಿ ತಲುಪಿತು. ಆಶ್ರಮದ ಆವರಣದಲ್ಲಿ ವಿವಿಧ ಧರ್ಮಗಳ ಗುರುಗಳು ದೀಪ ಬೆಳಗಿಸುವ ಮೂಲಕ ಸರ್ವಧರ್ಮ ಸಮ್ಮೇಳನವನ್ನು ಉದ್ಘಾಟಿಸಿದ್ದರು. ಈ ಸಂದರ್ಭದಲ್ಲಿ ಅನೇಕ ಮಠಾಧೀಶರು ಹಾಗೂ ಧರ್ಮಗುರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪ್ರಮುಖವಾಗಿ ಸೈಯದ್ ಮೈನುದ್ದೀನ್ ಚಿಸ್ತಿ, ಪೂಜ್ಯ ಹಾವಗಿಲಿಂಗ ಶಿವಾಚಾರ್ಯರು ಹಲ್ಬರ್ಗ, ಲಾಡ್ಕೇರಿಯ ಗಂಗಾಧರ ಶ್ರೀಗಳು, ಹುಡುಗಿಯ ಶ್ರೀಗಳು, ಸರಡ್ಗಿಯ ಅಪ್ಪರಾವ್ ಮುತ್ಯ, ಚಿದ್ರಿ ಶ್ರೀಗಳು, ಶ್ರೀ ಸುನಿಲ್ ಮಹಾರಾಜರು, ಮೈಲಾರ್ ಮಲ್ಲಯ್ಯ ಗುಡ್ಡದ ಶ್ರೀಗಳು, ಸುರೇಂದ್ರಗಿರಿ ನಾಗಸಾಧು ಚನ್ನಬಸವ ಶಿವಾಚಾರ್ಯರು, ಸೈಯದ್ ಎಚ್ ಖಾದ್ರಿ ಬಸವ ಕಲ್ಯಾಣ್, ಫಾದರ್ ವಿಲ್ಸನ್ ಸೆಂಟ್ ಜೋಸೆಫ್ ಚರ್ಚ್ ಭಂತೇಜಿ ಅಣ್ದೂರ್, ಫಾದರ್ ಡಿಸೋಜಾ, ಗುರುಪ್ರೀತ್ ಸಿಂಗ್, ರೋಫ್ ಖಾದ್ರಿ, ಬೀರಲಿಂಗೇಶ್ವರ ಮಠದ ಪೂಜ್ಯರು, ಯಾದಗಿರಿಯ ಮಲ್ಲಯ್ಯಗುಡ್ಡದ ಶ್ರೀಗಳು, ಶ್ರೀ ದೇವದಾಸ್ ಮಹಾರಾಜರು, ಅಮೃತ ಗುರುಜಿ ಕೌಠಮಠ, ಮಳಚಾಪುರ್ ಶ್ರೀಗಳು, ವಿಶ್ವಕರ್ಮ ಪೀಠದ ಸ್ವಾಮೀಜಿಗಳು, ಬಂಜಾರ ಸ್ವಾಮಿಗಳು, ಯದ್ಲಾಪುರ್ ಶ್ರೀಗಳು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ದೇಶದ ನಾನಾ ರಾಜ್ಯಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಪೂಜ್ಯರಿಂದ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಭಾರತ ಸಂವಿಧಾನದ ಪೀಠಿಕೆ ವಾಚನ ಹಾಗೂ ರಾಷ್ಟ್ರಗೀತೆ ಗಾಯನ ನಡೆಯಿತು. ಇದರ ಮೂಲಕ ರಾಷ್ಟ್ರೀಯ ಏಕತೆ, ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಸಂದೇಶ ನೀಡಲಾಯಿತು. ನಂತರ ಭಕ್ತಾದಿಗಳಿಗೆ ಮಹಾಪ್ರಸಾದ ವಿತರಣೆ ಮಾಡಲಾಯಿತು. ಸರ್ವಧರ್ಮ ಸೌಹಾರ್ದತೆ, ಯುವಶಕ್ತಿ ಜಾಗೃತಿ ಹಾಗೂ ರಾಷ್ಟ್ರೀಯ ಏಕತೆಯ ಸಂಕಲ್ಪದೊಂದಿಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನವಾಯಿತು.
ನಗರದ ಚಿಕ್ಪೇಟ್ ಸಮೀಪ ನಿರ್ಮಿಸಲಾಗಿದೆ ಎನ್ನಲಾದ ಅಕ್ರಮ ಲೇಔಟ್ ರದ್ದುಗೊಳಿಸುವುದು ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಮೇಲೆ ಹಲ್ಲೆಗೆ ಯತ್ನಿಸಿದ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಿಲ್ಲಾ ಬಿಜೆಪಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಗಣೇಶ್ ಮೈದಾನದಿಂದ ಆರಂಭಗೊಂಡ ರ್ಯಾಲಿ ನಗರದ ಪ್ರಮುಖ ಮಾರ್ಗಗಳ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ನಡೆಯಿತು. ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿದ್ದ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಹಾಕುತ್ತಾ ಹೆಜ್ಜೆ ಹಾಕಿದ್ದರು. ಬಳಿಕ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ಜನವರಿ 5ರಂದು ನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಪಕ್ಷದ ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಅವರು ಸಾವಿರಾರು ಕೋಟಿ ಮೌಲ್ಯದ ಅಕ್ರಮ ಲೇಔಟ್ ಕುರಿತು ವಿಷಯ ಪ್ರಸ್ತಾಪಿಸಿದ್ದಾರೆ. ಈ ವೇಳೆ ಭೀಮರಾವ್ ಪಾಟೀಲ್ ಅವರು ಆಕ್ಷೇಪ ವ್ಯಕ್ತಪಡಿಸಿ ಶಾಸಕರ ಮೇಲೆ ಹಲ್ಲೆಗೆ ಯತ್ನಿಸಿದ ಘಟನೆಯನ್ನ ನಡೆದಿದೆ. ಆದರೆ ಈವರೆಗೆ ಯಾವುದೇ ಕೇಸ್ ದಾಖಲಿಸಿಲ್ಲ. ಪೊಲೀಸರು ಸಹ ಸುಮೋಟ್ ಕೇಸ್ ದಾಖಲಿಸಿಲ್ಲ. ಈ ಪ್ರಕರಣದಲ್ಲಿ ಕಣ್ಣು ಮುಚ್ಚಿಕೊಂಡಿರುವುದು ಗಮನಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಸರ್ಕಾರದ ಒತ್ತಡವಿದ್ದಂತೆ ತೋರುತ್ತದೆ ಎಂದು ಮುಖಂಡರು ಆಕ್ರೋಶ ಹೊರಹಾಕಿದ್ದರು. ಶಾಸಕರ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಅಕ್ರಮ ಲೇಔಟ್ ರದ್ದುಪಡಿಸಲೇಬೇಕು. ನಿರ್ಲಕ್ಷ್ಯ ತೋರಿಸಿದರೆ ಉಗ್ರ ಹೋರಾಟ ಮಾಡಲಾಗುವುದು. ಹುಬ್ಬಳ್ಳಿಯಲ್ಲಿ ಮಹಿಳೆಯರನ್ನ ಪೊಲೀಸರು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವುದು ಖಂಡನಾರ್ಹ. ಅಲ್ಲಿನ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ನೀಡಿದ ದೂರಿನ ಮೇರೆಗೆ ಬಿಜೆಪಿ ಕಾರ್ಯಕರ್ತೆ ಮೇಲೆ ಪೊಲೀಸರು ತಮ್ಮ ದರ್ಪ ತೋರಿಸಿದ್ದಾರೆ. ರಾಜ್ಯದಲ್ಲಿ ಮಹಿಳೆಯರು ಅಸುರಕ್ಷಿತರು ಹಾಗೂ ಸರ್ಕಾರದ ದುರಾಡಳಿತಕ್ಕೆ ಸಾಕ್ಷಿ. ಪೊಲೀಸರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದರು. ವಿಧಾನಸಭೆ ಚುನಾವಣೆಯಾಗಿ 2 ವರ್ಷಗಳಿಗೆ ಈ ಪರಿಸ್ಥಿತಿ ಆಗಿದೆ. ಮುಂದಿನ ದಿನಗಳಲ್ಲಿ ಹೇಗೆ 3 ಸಹೋದರರ ಮೇಲೆ ಜನತೆ ವಿಶ್ವಾಸ ಕಳೆದುಕೊಂಡಿದ್ದಾರೆ. ದೇವರು ಇವರಿಗೆ ಕಾಪಾಡಬೇಕು. ಇಂತಹ ಗುಣಗಳಿದ್ದವರಿಗೆ ಭಗವಂತ ಸಹ ಕೈ ಹಿಡಿಯುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್, ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಪ್ರಭು ಚವ್ಹಾಣ್, ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್, ಶರಣು ಸಲ್ಗರ್, ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬಾ, ವಿಧಾನ ಪರಿಷತ್ ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ, ಮಾಜಿ ಶಾಸಕ ಸುಭಾಷ್ ಕಲ್ಲೂರ್, ಪ್ರಕಾಶ್ ಖಂಡ್ರೆ, ಪ್ರಮುಖರಾದ ಈಶ್ವರ್ ಸಿಂಗ್ ಠಾಕೂರ್, ಪೇರಪ್ಪ ಔರಾದೆ, ಶಶಿಧರ್ ಹೊಸಳೆ, ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಗುರುನಾಥ್ ಶಾಂತಿಕರ್, ನಾಗರಾಜ್ ಕರ್ಪೂರ್, ಸೂರ್ಯಕಾಂತ್ ಚಿಲ್ಬಟ್ಟೆ, ಬಸವರಾಜ್ ಆರ್ಯ, ಬಾಬು ಮಲ್ಕಾಪುರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜಕೀಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮೇಯರ್ಗೆ ರಕ್ಷಣೆ ನೀಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು. ಅಯ್ಯಯ್ಯೋ 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 ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಹೇಳಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನು ನಾವು ತಗೊಂಡಿದ್ದೇವೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ನಮ್ಮ ಒಬ್ಬ ಮಹಿಳಾ ಕಾರ್ಯಕರ್ತರ ಮೇಲೆ ಮಾಡ್ತಿದೆ. ಈ ಹೋರಾಟದ ಕುರಿತು ನಮ್ಮ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿ ಏನ್ ಮಾಡ್ಕೊಳ್ತೀನಿ. ಅದೇ ರೀತಿ ಕೇಂದ್ರದ ಮಾಜಿ ಮಂತ್ರಿಗಳು ಈ ಹೋರಾಟದಲ್ಲಿ ಎಲ್ಲ ಮಂಡಳಿನ ಅಧ್ಯಕ್ಷರು, ಜಿಲ್ಲೆಯ ಪದಾಧಿಕಾರಿಗಳು, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಎಲ್ಲ ಹೋರಾಟವನ್ನು ಕುರಿತು ಮಾತಾಡಬೇಕು. ದಯಮಾಡಿ ವೇದಿಕೆ ಮೇಲಿದ್ದ
ಗಣ್ಯರಲ್ಲಿ ವಿನಂತಿ ಇದೆ. ಸ್ವಾಗತ ಜಿಲ್ಲಾಧ್ಯಕ್ಷರೇ, ನಮ್ಮ ಎಲ್ಲ ಶಾಸಕರುಗಳೇ, ನಮ್ಮ ಮಾಜಿ ಕೇಂದ್ರ ಸಚಿವರೇ, ರಾಜ್ಯದ ಕೇಂದ್ರ ಅವ್ರು ಏನ್ ತಿಳ್ಕೊಂಡಾರ ಗೊತ್ತಿಲ್ಲ. ಅವರಿಗೆ ಅಭಿವೃದ್ಧಿ ಮಾಡದಂತ ಯೋಗ್ಯತೆ ಇಲ್ಲ. ಈ ಸರ್ಕಾರ ಬಂದಾಗ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ. ಆ ವಿಷಯನ ಮರೆಮಾಚಕ್ಕೆ ದಿನ ಒಂದು ಬೆಳಗಿದ್ರೆ ಯಾವ್ದಾದೊಂದು ವಿಷಯ ತಗೋತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಇವತ್ತು ಬೀದರ್ ನಗರದಲ್ಲಿ ಬೆಳಗಾದ್ರೆ ಹಾಡೆ ಹಗಲತ್ತಿನಲ್ಲಿ ಕಳವಾಗ್ತದೆ ಮನೆಗಳು, ಹೌದಾ ಇಲ್ವೋ? ಇದೇ ಇಲ್ಲಿ ಎಲ್ಲಿ ಇದೇ SBI ಬ್ಯಾಂಕ್ ಎದುರುಗಡೆ ಹಾಡೇ ಹಗಲತ್ತು ಕೋಟಿಗಟ್ಟಲೆ ದುಡ್ಡನ್ನ ದರೋಡೆ ಮಾಡ್ಕೊಂಡು ಹೋದರೆ ಇವತ್ತಿನವರೆಗೆ ಅವ್ರು ಯಾರು ಅಂತೇಳಿ ಐಡೆಂಟಿಫೈ ಮಾಡ್ಲಿಕ್ಕೆ ಈ ಸರ್ಕಾರದಿಂದ ಆಗಿಲ್ಲ. ಒಬ್ಬ ಅಮಾಯಕ ವ್ಯಕ್ತಿದು ದಲಿತ ವ್ಯಕ್ತಿ ಜೀವ ಹೋಗಿದೆ. ಇವತ್ತಿನವರೆಗೆ ಅದಕ್ಕೆ ಯಾವುದೇ ಒಂದು ಪರಿಹಾರ ಇಲ್ಲ. ಇವತ್ತಿನವರೆಗೆ ಯಾರು ಮಾಡಿದ್ದಾರೆ ಅಂತ ಇದು ಇಲ್ಲ. ಇದು ಸಾಲದು ಅಂತ ಹೇಳಿ ನಮ್ಮ ಸರ್ಕಾರದವರು ಏನೂ ಮಾಡ್ತೀವಿ. ನಾವು ಶಾಸಕರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ನಮ್ಗೆ ಕೇಳೋರು ಯಾರೂ ಇಲ್ಲ ಅಂತೇಳಿ ಇವತ್ತು ಎಲ್ಲಕ್ಕಿಂತ ಮೇಲಾಗಿ ಮೊನ್ನೆ KDP ಸಭೆ ನಡಿಬೇಕಾದ್ರೆ, KDP ಸಭೆ ಅಂದ್ರೆ ಏನ್ ಬಂಧುಗಳ, ನಮ್ಮ ಜಿಲ್ಲೆಯಲ್ಲಿ ಕ್ಷೇತ್ರಶಃ ಏನು ಅಭಿವೃದ್ಧಿ ಆಗ್ತಾ ಇದೆ, ನಮ್ಮ ಯಾವ್ಯಾವ ಯೋಜನೆಯಲ್ಲಿ ಏನ್ ಪ್ರಗತಿ ನಡೆದಿದೆ, ಆ ಪ್ರಗತಿ ಯಾಕೆ ಆಗ್ತಾ ಇಲ್ಲ ಅನ್ನಂತ ವಿಷಯನ ಮಾತಾಡಬೇಕಾದ್ರೆ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಎಲ್ಲ ಬರ್ಸ್ಕೊಂಡು ಏಕವಚನದಲ್ಲಿ ಅವರ ತಾಯಿಯವರು ಕೂಡ ಏಕವಚನದಲ್ಲಿ, ನಮ್ಮ ಶಾಸಕರ ತಾಯಿಯವರು ಕೂಡ ಏಕವಚನದಲ್ಲಿ ಮಾತಾಡಿ ಇವ್ರ ಮಗ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರೆ. ದುರಾದೃಷ್ಟ ಅಂದ್ರೆ ಬಂಧುಗಳೇ, ನಮ್ಮ ಸಚಿವರು ಯಾವ ಆ ಮೀಟಿಂಗ್ನ ಪೋಷಕರಾಗಿರ್ತಾರೆ, ಅವರು ಬಾಯಿ ಮುಚ್ಕೊಂಡು ಕೂಡ್ತಾರೆ. ಇದು ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಬಂದಿದೆ ಅಂತ ನೀವೇ ವಿಚಾರ ಮಾಡಿ. ಇವತ್ತೊಬ್ಬ ಶಾಸಕರ ಮೇಲೆ ಹಲ್ಲೆ ಮಾಡ್ತಾ ಅಂದ್ರೆ ಈ ಜಿಲ್ಲೆಯಲ್ಲಿ ಸಾರ್ವಜನಿಕರು ಹೆಂಗ್ ಬದುಕಬೇಕು? ನಾನು ಕಾಂಗ್ರೆಸ್ ಪಕ್ಷದ ಅಧಿನಾಯಕ, ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತಾನೆ. ದಿನ ಬೆಳಗ್ಗೆದ್ರೆ ನೀವು ಸಂವಿಧಾನವನ್ನ ಕೈನಲ್ಲಿ ಹಿಡ್ಕೊಂಡು ಸಂವಿಧಾನ ಅಂತಿದ್ರಲ್ಲ, ನಿಮ್ಮ ಸಂವಿಧಾನವನ್ನ ನಿಮ್ಮ ಶಾಸಕರು ಪಾಲನೆ ಮಾಡ್ತಿದ್ದಾರಾ ಅಂತ ನಾನು ಇವತ್ತು ಅವ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶಾಸಕರೇ ಎದ್ದು ಒಬ್ಬ ಶಾಸಕರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಇವ್ರ ಸಂವಿಧಾನದ ಬಗ್ಗೆ ಎಷ್ಟು ಇವ್ರಿಗೆ ಗೌರವ ಇದೆ ಅರ್ಥ ಮಾಡ್ಕೊಳ್ಳಿ. ದಿವಂಗತ ಬಸವರಾಜ ಪಾಟೀಲ್ ಹುಮ್ನಾಬಾದ್ ಅವರು ಶಾಸಕರಾಗಿ ನಮ್ಮ ಪಾರ್ಟಿನಲ್ಲಿ ಕೂಡ MLC ಕೆಲಸ ಮಾಡಿದ್ದಾರೆ. ಅವರು ಮಂತ್ರಿಗಳಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇವತ್ತು ಸ್ವರ್ಗದಲ್ಲಿ ಕುಂತು ನೋಡ್ತಾ ಇದ್ದಾರೆ ಅವರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿ. ಇವ್ರ ಮಕ್ಕಳ ಈ ವರ್ತನೆಗೆ ಅವ್ರ ಮೇಲೆ ಕುಂತು ಚೀಮಾರಿ ಆಗ್ತಿರ್ಬೋದು ಅಂತ ನಾನು ಭಾವಿಸ್ತೀನಿ. ಅವತ್ತು ನಮ್ಮ ಸಿದ್ದು ಪಾಟೀಲ್ ಅವ್ರನ್ನು ಕೂಡ ಒಂದು ಸ್ವಲ್ಪ ಏನಾರ ವೀಕ್ ಇರ್ತೀರಂದ್ರ ಬಹುತೇಕ ಅವತ್ತು ಅವ್ರ ಮೇಲೆ ಹಲ್ಲೆ ಆಗ್ತಿತ್ತು. ಅವತ್ತು ಅಡಿಷನಲ್ SP ಪೂಜಾರಿ ಅವರು ವಿದಿನ್ ಎ ಸೆಕೆಂಡ್ ಹೋಗಿ ಅವರಿಗೂ ಒಂದು ವೇಳೆ ತಡೆದಿಲ್ಲ ಅಂದ್ರೆ ಸಿದ್ದು ಪಾಟೀಲ್ ಮೇಲೆ ಹಲ್ಲೆ ಆಗ್ತಿತ್ತು. ನಾನು ಅವರಿಗೆ ಚಾಲೆಂಜ್ ಮಾಡ್ತೇನೆ, ನಿಮಗೆ ಏನಾರ ಜಗಳ ಆಡೋದಲ್ಲ, ಬರೀ ಹುಮ್ನಾಬಾದ್ ತೇರ್ ಮೈದಾನ ಸಿದ್ದು ಪಾಟೀಲ್ ಜೊತೆ ಜಗಳ ಆಡೋದು KDP ಸಭೆದಾಗಲ್ಲ. ಇದು ಮೊದಲು ತಿಳ್ಕೋರಿ. ನಿಮ್ಮ ಜೊತೆ ಜಗಳ ಆಡ್ಲಿಕ್ಕ ಸಿದ್ದು ಪಾಟೀಲ್ ಮನಾರ್ ಮಜಗೂತನ ಎಲ್ಲಿ ಜಗಳ ಆಡ್ಬೇಕಂತ ಹೇಳಿ ತಿಳ್ಕೋಬೇಕು. ಬಂಧುಗಳೇ, ಈ ವೈಫಲ್ಯ ಬರೇ ಭೀಮರಾವ್ ಪಾಟೀಲ್ ಅಷ್ಟೇ ಅಲ್ಲ, ಇದಕ್ಕೆ ಕಾರಣ ಈಶ್ವರ್ ಖಂಡ್ರೆ ಅವರು. ನೀವು ದುರ್ಬಲ ಆಗಿರಿ ಈಶ್ವರ್ ಖಂಡ್ರೆ ಅವರೇ. ನಿಮ್ಮ ಎದುರ ಹಲ್ಲೆ ಮಾಡ್ತಾರಂದ್ರ ನಿಮ್ಮಲ್ಲಿ ತಾಕತ್ ಕಮ್ಮಾಗ್ಯದ ಅಂತ ಹೇಳಿ ಇಡೀ ಜಿಲ್ಲಾ ಜನರಿಗೆ ತೋರಿಸ್ಲತ್ತದ. ಇದು ನಿಮಗೆ ಗೊತ್ತಿರಬೇಕು. ಬಂಧುಗಳೇ, ಇವತ್ತು ನೋಡ್ರಿ, ಈ ಕಾಂಗ್ರೆಸ್ಸಿನೊಳಗ ಬಹುತೇಕ ಕಾನೂನು ಮತ್ತು ಸುವ್ಯವಸ್ಥೆ ಸತ್ತು ಹೋಗಿದ್ದು ನಮ್ಗೆಲ್ಲರಿಗೆ ಎದ್ದು ಕಾಣ್ಲತ್ತದ. ಇವತ್ತು ನೋಡ್ರಿ, ಜನಾರ್ದನ್ ರೆಡ್ಡಿ ಅಂತಕ್ಕಂಥ ಒಬ್ಬ ಪ್ರಭಾವಿ ವ್ಯಕ್ತಿ ಶಾಸಕರ ಮನೆಯ ಮೇಲೆ ಹೋಗಿ ಗುಂಡಾಗಿರಿ ಮಾಡಿ ಗುಂಡಾಗಳು ಗುಂಡು ಹಾರಿಸಿ, ಅದೇ ಸತೀಶ್ ರೆಡ್ಡಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಗನಿಮೇರುಗಳ ಗುಂಡಿನಿಂದ ಚಂದ್ರಶೇಖರ್ ಅಂತಕ್ಕಂಥ ಕಾರ್ಯಕರ್ತ ಸಾಯ್ತಾನಂತ ಹೇಳಿ ಅಲ್ಲಿನ ಪೊಲೀಸರು ವರದಿ ಕೊಡ್ತಾರ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತದ?
ಅಲ್ಲಿನ ಅಮಾಯಕ SP ಸಸ್ಪೆಂಡ್ ಮಾಡ್ತಕ್ಕಂತ ನೀಚ ಕೆಲಸಕ್ಕಿದ್ದು ಕಾಂಗ್ರೆಸ್ ಸರ್ಕಾರ. ಇದು ಅನುಪಾಲನೆ ವರದಿ ಹೇಳ್ರಿ ಅಷ್ಟೇ. ಅವರಿಗೆ ಏನಾವನ ದಪ್ಪ ಅವರಿಗೆ ಗೊತ್ತಿದೆ. ಸಿದ್ದು ಪಾಟೀಲ್ ಈ ವಿಷಯ ಪ್ರಸ್ತಾಪಿದ್ರೆ ನಮ್ಮ 300 ಕೋಟಿ ಹೋಯ್ತು. 300 400 ನಮ್ದು ಕನ್ನಡ ಸರಿ ಬರಲ್ಲಪ್ಪ. 400 ಕೋಟಿ ಹಕ್ಕಾಗಿ ಅವ್ರ ಬೆಂಕಿ ಲಾಲ್ ಆಯ್ತು. ಹಿಂಗ ಯಾರಪ್ಪ? ಯಾವ ಮಾನವತೆ, ಯಾವ ಗುಂಡಾಗಿರ್ದಿ, ಯಾವ ದಾದಾಗಿರಿ, ಬಹಳ ಖಂಡನೆ ಇದೆ. ಆಮೇಲೆ ಇದು ಇಲ್ಲ, ಎಲ್ಲ ಕಡೆ ಹಿಂಗೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಗುಂಡಾ ಸರ್ಕಾರ, दादागिरी सरकार, लुटारू सरकार, वसूली सरकार, टक्केवारी सरकार. सिर्फ ಈ 2.5 ವರ್ಷ ನೋಡಿದ್ರಿ ತಾವು, ಎಲ್ಲಿ ಅಭಿವೃದ್ಧಿ ಇಲ್ಲ ನೋಡಿದ್ರಿ. ಎಲ್ಲ ಕಡೆ ರೋಡ್ ಕಟ್ ಆಗಿದೆ ಇಲ್ಲ, 1 ನಯಾ ಪೈಸಾ ಕೊಟ್ಟಿಲ್ಲ. ಅವ್ರು ಹೇಳ್ತಾ ಇದಾರ ನಾನು ಕುರ್ಚಿ ಬಿಡಲ್ಲ, ಅವ್ರು ಹೇಳ್ತಾರ ನಾನು ಮುಖ್ಯಮಂತ್ರಿ ಆಗ್ತೀವಿ, ಬೇರೆ MLA दादागिरी ಮಾಡ್ತೀನಿ. ಯಾವ ಕಾರಣಕ್ಕೆ ಸರ್ಕಾರ ಗೊತ್ತಿಲ್ಲ ನಮ್ದು. ಅದಕ್ಕಾಗಿ ಸಿದ್ದು ಪಾಟೀಲ್ ಆಗೆ ಬಡೋ, ಸಿದ್ದು ಪಾಟೀಲ್ ಆಗೆ ಬಡೋ. ಸರ್ಕಾರಿ ನಿವೃತ್ತ ನೌಕರರ ಸಂಘ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಲಾದ ಸರ್ಕಾರಿ ನಿವೃತ್ತ ನೌಕರರ ಸಮ್ಮೇಳನ ಹಾಗೂ ಕಲಬುರಗಿ ವಿಭಾಗ ಮಟ್ಟದ ನಿವೃತ್ತ ನೌಕರರ ಸಭೆಯನ್ನು ನಗರದ ನೌಕರರ ಸಮುದಾಯ ಭವನದಲ್ಲಿ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಲ್ ಭೈರಪ್ಪ ಅವರು ನಿವೃತ್ತ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ಶೀಘ್ರವಾಗಿ ಈಡೇರಿಸಬೇಕೆಂದು ಒತ್ತಾಯಿಸಿದ್ದರು. ಈಗಾಗಲೇ ಹಲವು ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗಿದ್ದು, ಅದರಲ್ಲೂ ಆರೋಗ್ಯ ಸಂಜೀವಿನಿ ಭಾಗ್ಯ ಯೋಜನೆಗೆ ಸಂಬಂಧಿಸಿದ ಆದೇಶ ಶೀಘ್ರದಲ್ಲೇ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದರು. ನಿವೃತ್ತ ನೌಕರರು ಸಮಾಜಕ್ಕೆ ನೀಡಿದ ಸೇವೆಯನ್ನು ಸರ್ಕಾರ ಮರೆಯಬಾರದು ಎಂದು ಅವರು ಹೇಳಿದ್ದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ರಂಗೇಗೌಡ ಹಾಗೂ ಕರ್ನಾಟಕ ಸಾಹಿತ್ಯ ಸಂಘದ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅವರು ನಿವೃತ್ತ ನೌಕರರ ಬದುಕು ಮತ್ತು ಆರೋಗ್ಯದ ಮಹತ್ವದ ಕುರಿತು ಮನಮುಟ್ಟುವಂತೆ ಮಾತನಾಡಿದ್ದರು. ರಾಜ್ಯ ಸಂಘದ ಹಿರಿಯ ಉಪಾಧ್ಯಕ್ಷ ಸೂರ್ಯಕಾಂತ್ ಕರ್ದಂ ಕೂಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದರು. ಕಾರ್ಯಕ್ರಮದ ಆರಂಭದಲ್ಲಿ ಶಿವಕುಮಾರ್ ಪಾಂಚಾಳ್ ಅವರ ವಚನ ಸಂಗೀತ ಹಾಗೂ ಪ್ರಾರ್ಥನೆ ಜರುಗಿತು. ಜಿಲ್ಲಾ ಸಂಘದ ಅಧ್ಯಕ್ಷ ನಾಗಪ್ಪ ಜಂಗಿ ಅವರು ಸಭೆಯನ್ನು ಸ್ವಾಗತಿಸಿದ್ದರು. ರಾಜ್ಯ ಸಂಘದ ಖಜಾಂಚಿ SM ಆನಂದಪ್ಪ, ಶ್ರೀಮತಿ S ಶಾರದಮ್ಮ, N ನಂಜಪ್ಪ, ಗುರುಲಿಂಗ ಸ್ವಾಮೀಜಿ, ಮುನಿದೇವ್ ಕುಮಾರ್ ಹಾಗೂ ಪ್ರಭಾಕರ್ ಸೋನೆ ಸೇರಿದಂತೆ ಒಟ್ಟು 16 ರಾಜ್ಯ ಮಟ್ಟದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅತಿಥಿಗಳಾದ ಶಾಹೀನ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಅಬ್ದುಲ್ ಖದೀರ್ ಅವರಿಗೆ ಅನ್ನದಾನಿ ಎಂಬ ಶಿರೋನಾಮೆ ನೀಡಿ ಗೌರವಿಸಲಾಯಿತು. ಜೊತೆಗೆ ಖಾಜಾ ಶೇಖ್ ಅಜುರ್ ಹಾಗೂ ಯುವ ನಾಯಕ ಮೌಲಾನಾ ಅತಿಕುರ್ ರೆಹಮಾನ್ ಅವರಿಗೂ ಗೌರವ ಸಲ್ಲಿಸಲಾಯಿತು. ನಗರದ ಪನ್ನಲಾಲ್ ಹೀರಾಲಾಲ್ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಮುಖ್ಯ ಗುರು ಸಂಜು ಬೆಲ್ಲೂರ್ ಅವರ ಸಾರಥ್ಯದಲ್ಲಿ ಶಿವಗಣೇಶ ಸ್ತೋತ್ರ ನೃತ್ಯವನ್ನು ಮನಮುಟ್ಟುವಂತೆ ಪ್ರದರ್ಶಿಸಿದ್ದರು. ಸಂಘದ ಸಂಘಟನಾ ಕಾರ್ಯದರ್ಶಿ ದೇವೇಂದ್ರ ಡಿಗ್ಗಿ ಅವರು ಸಂಘ ನಡೆದು ಬಂದ ದಾರಿಯ ವರದಿಯನ್ನು ವಾಚನ ಮಾಡಿದ್ದರು. ಸರ್ಕಾರಿ ನಿವೃತ್ತ ನೌಕರರ ಬೇಡಿಕೆಗಳ ಪಟ್ಟಿಯನ್ನು ಜಿಲ್ಲಾಧ್ಯಕ್ಷ ನಾಗಪ್ಪ ಜಂಗಿ ಅವರು ಓದಿ ಅಧ್ಯಕ್ಷರಿಗೆ ಸಲ್ಲಿಸಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಸಂಘದ ಪ್ರಧಾನ ಕಾರ್ಯದರ್ಶಿ SB ಕುಚಬಾಳ್ ಅವರು ವಹಿಸಿದ್ದರು. ರಘುನಾಥ್ ರೊಟ್ಟೆ ಕಮಲನಗರ್ ಅಧ್ಯಕ್ಷರು ಅತಿಥಿ ಪರಿಚಯ ಮಾಡಿಕೊಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಸಂಘದ ಅಧ್ಯಕ್ಷ ನಾಗಪ್ಪ ಜಂಗಿ ವಹಿಸಿದ್ದರು. ಸಭೆಯ ಪ್ರಮುಖ ಅಂಶವಾಗಿ 6 ತಾಲೂಕುಗಳಿಂದ 80 ವರ್ಷ ಮೇಲ್ಪಟ್ಟ 50 ಹಿರಿಯ ನಿವೃತ್ತ ನೌಕರರನ್ನು ಸನ್ಮಾನಿಸಲಾಯಿತು. ಸಂಘದ ಪದಾಧಿಕಾರಿಗಳು ಹಾಗೂ ವಿವಿಧ ತಾಲೂಕಾ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕೊನೆಯಲ್ಲಿ ಭಾಲ್ಕಿ ತಾಲೂಕಿನ ಅಧ್ಯಕ್ಷ ಬಸವರಾಜ್ ಮರೆ ಅವರು ಶರಣ ಸಮರ್ಪಣೆಯೊಂದಿಗೆ ಕಾರ್ಯಕ್ರಮ ಸಮಾಪ್ತಿಯಾಯಿತು. ರಾಜ್ಯಾದ್ಯಂತ ಮೆರವಣಿಗೆ ಮಾಡಿಕೊಂಡು ನಮ್ಮ ಸ್ನೇಹಿತರು ಹಣವನ್ನು ನಾವು ನಿವೃತ್ತಿ ಹೊಂದಿದ ಸಂದರ್ಭದಲ್ಲಿ ನಮ್ಮ ಒಂದು ಬೇಸಿಕ್ ಪೆನ್ಷನ್ ಏನಿರುತ್ತೆ, ಬಹುಶಃ ನಮ್ಮ ಕೌಟುಂಬಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು ಅಥವಾ ಮಕ್ಕಳ ವಿವಾಹಕ್ಕೆ ಸಂದರ್ಭಕ್ಕಿರ್ಬೋದು ಸರ್ಕಾರ ನಾವು ಕೊಡ್ತೇವೆ ಅಂತ ಹೇಳಿದಾಗ ನಾವು ತಗೊಳಕ್ಕೆ ರೆಡಿಯಾಗಿರ್ತೀವಿ.
ಸೊ ಆ ಸಂದರ್ಭದಲ್ಲಿ ಈ ಪರಿವರ್ತಿತ ಹಣ ಕಮ್ಯುನಿಕೇಶನ್ ನಾವು ಪಡ್ಕೊಂಡಿದ್ದೀವಿ. ಇಡೀ ಭಾರತ ದೇಶದಲ್ಲಿ, ಬರೀ ನಮ್ಮ ರಾಜ್ಯದಲ್ಲ, ಕೇಂದ್ರ ಸರ್ಕಾರಿ ನೌಕರರು ಪಡೆದಿದ್ದಾರೆ, ರಾಜ್ಯ ಸರ್ಕಾರ ನಮಗೇನು ಒಂದು ಆದೇಶವನ್ನು ಮಾಡಿರ್ತಾರೆ, ಆ ಸಂದರ್ಭದಲ್ಲಿ 15 ವರ್ಷದೊಳಗೆ %8 ಬಡ್ಡಿ ಆದೇಶ ಮಾಡಿರ್ತಾರೆ. ಸೊ 15 ವರ್ಷದೊಳಗೆ ಮರುಪಾವತಿ ಮರುಪಾವತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ಪರಿಷತ್ತಲ್ಲಿ ಚರ್ಚೆ ಆಯಿತು. ನಾವು 7ನೇ ವೇತನ ಆಯೋಗದ ಮುಂದೆ ಚರ್ಚೆ ಮಾಡಿದಾಗ ನಮ್ಮ ಹಲವಾರು ಬೇಡಿಕೆಗಳ ಜೊತೆಗೆ ಈ ಕಮ್ಯುನಿಕೇಶನ್ ಬಗ್ಗೆ ಒಂದು ಅಂಶವನ್ನು ನಾವು ತೆಗೆದುಕೊಂಡು ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿದ್ದರು. ಸೊ ಅವರು ಅಲ್ಲಿ ನಮ್ಮ ಹಿರಿಯ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಕೂಡ ಆಗಿದ್ದರು, ನಿವೃತ್ತಿ ಆದವರು. ಆಗ ಅವರೊಂದು ಒಡನಾಟಗಳು ಹಿರಿಯರು, ಭೈರಪ್ಪನವರೇ, ನೀವು ಏನು 15 ವರ್ಷದಿಂದ 12 ವರ್ಷಕ್ಕೆ ತಾವೆಲ್ಲ ಏನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದೀರಿ, ಅದನ್ನು ನಾವೇನಾದರೂ ಈಗ ಕಮ್ಯುನಿಕೇಶನ್ ಬಗ್ಗೆ ಕಡಿಮೆ ಇಂಟ್ರೆಸ್ಟ್ ಅನ್ನ ಆಗಿರೋದು ನಮ್ಮ ಕರ್ನಾಟಕ ಸರ್ಕಾರ. 2 ವರ್ಷಕ್ಕೆ ಏನಾದರೂ ನಾವು ತಂದಾಗ ಇವತ್ತು ಕನಿಷ್ಠ ಪಿಂಚಣಿ 8,000ದಿಂದ ಹಿಡಿದು 1 ಲಕ್ಷ. ಮತ್ತೆ ನಮ್ಮ ಶಾಸಕರಿಗೆ ಅನುದಾನವನ್ನು ಕೂಡ ಕೊಡಬೇಕಾಗುತ್ತೆ. ಈ ಮಧ್ಯದಲ್ಲಿ ಯಾವ ರೀತಿ ರಾಜ್ಯದ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನತಕ್ಕಂಥ ಚಿಂತನೆಯನ್ನು ಮಾಡಿ ಅನ್ನತಕ್ಕಂಥ ವಿಚಾರಗಳನ್ನ ಗಮನಕ್ಕೆ ತಂದರು. ನಾವು ಹೇಳಿದ್ವಿ, ನಮಗೆ ಬರಬೇಕಾದಂತ ಸೌಲಭ್ಯನ ನಮಗೆ ಕೊಡಿ. ನೀವು ಅಧಿಕಾರಿಗೆ ಬರಬೇಕಾಯಿತು, ರಾಜ್ಯದಲ್ಲಿ ಮನಸ್ಸಿಗೆ ಬಂದಾಗ ಗ್ಯಾರಂಟಿಗಳನ್ನ ಶ್ರೀಸಾಮಾನ್ಯನಿಗೆ ಜಾರಿ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದ್ರಿ. ನಮಗೂ ಕೂಡ ಈ ರಾಜ್ಯದ ಪ್ರಜೆಗಳ ಬಗ್ಗೆ ಅಭಿಮಾನ ಇದೆ. ನೀವೇನು ಕೊಡ್ತಾ ಇದ್ದೀರ ಕೊಡಿ, ಅದ್ರ ಜೊತೆಗೆ ನಮಗೆ ಬರಬೇಕಾದಂತಹ ವೇತನ ಪರಿಷ್ಕರಣೆಯ ಆರ್ಥಿಕ ಸೌಲಭ್ಯ ನಮಗೆ ಕೊಡಬೇಕು, ಬೇರೆ ಬೇಡಿಕೆಗಳಿಗೂ ಕೂಡ ಈಡೇರಿಸಬೇಕು ಅಂತೇಳಿ ಬಹಳಷ್ಟು ಚರ್ಚೆಗಳಾದವು. ಆ ವಲಯದಲ್ಲಿ ಯಾರು ನಿವೃತ್ತಿಯನ್ನು ಹೊಂದಿದ್ದಾರೆ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ. ಸೊ ಹಾಗಾಗಿ ಇಲ್ಲಿ ಸುಮಾರು ಜನ ತಾವು ಭಾಗವಹಿಸಿರ್ಬೋದು. ಸಾಕಷ್ಟು ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಆ ವಿಚಾರದ ಬಗ್ಗೆ ನಾವು ಮಾತನಾಡ್ತೇವೆ. ಸಾಧ್ಯವಾದರೆ ಎಷ್ಟು ಸಾಧ್ಯವಾದಷ್ಟು ಅಷ್ಟು ಮಟ್ಟಿಗೆ ಆರ್ಥಿಕ ಸೌಲಭ್ಯವನ್ನು ಕೊಡಿಸಲಿಕ್ಕೆ ತಮ್ಮೆಲ್ಲರ ಸಹಕಾರದ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ. ಅಬೌವ್ 70 ಆದವರಿಗೆ 10% ಸಿಗಬೇಕಾಗಿತ್ತು ನಮಗೆ DA, ಅದು ಸಿಗ್ತಾ ಇಲ್ಲ. ಅದು ಪರಿಸ್ಥಿತಿ ನಾವು ಸುಮಾರು 2 ವರ್ಷದಿಂದ ಮಾಡ್ತಾಯಿದ್ದೆವು, ಇನ್ನೂ ತನಕ ಸಿಕ್ಕಿಲ್ಲ. ಬೇರೆ ಸ್ಟೇಟ್ನಲ್ಲಿ ಕೊಡ್ತಾ ಇಲ್ಲ. ಎರಡನೇದಾಗಿ ಸಂಜೀವನಿ ಭತ್ತ ಅಂಬೋದು ಇನ್ ಸರ್ವಿಸ್ ಇದ್ದವ್ರಿಗೆ ಕೊಡ್ಲತ್ತಾರ. ನಮಗೆ ಇನ್ ಸರ್ವಿಸ್ ಕೊಟ್ಟಿರೋದು ಏನೈತದ, ಅದು ಬಿಲ್ ಮಂಜೂರಾಗಲಿಕ್ಕೆ ತಿರುಗಾಡ್ಬೇಕಾಗ್ತದೆ. ನಮ್ಮದು ಏನು ಬೇಡಿಕೆ ಅದ, ನಮಗೇನು ಸಂಜೀವನಿ ಭತ್ತ ಅದ, ನಮ್ಮ ಮಂತ್ಲಿ ಸ್ಯಾಲಿದಾಗ ಕೊಟ್ಟರೆ ನಮ್ಮ ರಿಕ್ವೆಸ್ಟ್ ಅದ. ಈಗ ಕಮ್ಯುನಿಟೇಷನ್ ಅದ, ನೌಕರಿ ಆದ್ಮ್ಯಾಕ 15 ವರ್ಷ ನಮ್ಮ ಪಗಾರದಾಗಿನ ಕಟ್ ಐತದ. ಅದು ಬೇರೆ ಬೇರೆ ಅರ್ಧಾಗ ಒಂದು 2-3 ಅರ್ಧಾಗ ಏನದ ಅಂದರು ಬಂದ್ ಮಾಡ್ಯಾರ. 10 ವರ್ಷ 8 ತಿಂಗಳಿಗೆ ಬಂದ್ ಮಾಡ್ಯಾರ. ನಮ್ಮಲ್ಲಿ ಮಾಡ್ತಾ ಇಲ್ಲ. ಅದಕ್ಕೆ ಅದನ್ನೂ ಒಂದು ರಿಕ್ವೆಸ್ಟ್ ಮೇನ್ ಅದ. ಜಿಲ್ಲಾ ಮಟ್ಟದಲ್ಲಿ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಏನದ ಅಂತಂದ್ರೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಇಲ್ಲಿ ಸಮ್ಮೇಳನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಆರೋಗ್ಯ ಸಂಜೀವಿನಿ ಏನದ ಅಂತಂದ್ರೆ ನೌಕರರಿಗೆ, ಸರ್ಕಾರಿ ನೌಕರರಿಗೆ ಏನು ಕೊಡ್ತಾ ಇದ್ದಾರೆ ಹಾಲಿ ಇದ್ದವರಿಗೆ, ಅದೇ ರೀತಿಯಾಗಿ ನಿವೃತ್ತರಿಗೆ ಕೂಡ ಅದು ನಮ್ಗೆ ಸಿಗಬೇಕು. ಆ ಸೌಲಭ್ಯದಿಂದ ನಾವು ವಂಚಿತರಾಗಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಒಂದು ಬೇಡಿಕೆಯನ್ನು ಇಟ್ಟಿರ್ತೇವೆ. ಆನಂತರ ಏನದ DCRG ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ಕೇವಲ 10 ವರ್ಷ 8 ತಿಂಗಳು ಅಥವಾ 10 ತಿಂಗಳಲ್ಲಿ ಅವರು ಕಡಿತವನ್ನು ನಿಲ್ಲಿಸ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಕಡಿತವನ್ನು ನಿಲ್ತಾ ಇಲ್ಲ. ಇದು ಕೂಡ ಅವರಿಗೆ ನಮಗೆ ಇರತಕ್ಕಂಥ ಒಂದು ಅಂತರ ಅಂತ ಹೇಳಿ ಏನದಂತಂದ್ರೆ ಈ ಕಾರ್ಯಕ್ರಮಕ್ಕೆ ನಾವೇನದಂದ್ರೆ ಭಾಳ ಒಮ್ಮನಸ್ಸಿನಿಂದ ಒಂದು ನಮ್ಮ ಬೇಡಿಕೆಗಳನ್ನು ಇಟ್ಟು ಹೋರಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಕೇಂದ್ರದಿಂದ
ರಾಜ್ಯ ಸಂಘದಿಂದ ಕೂಡ ಏನದ ಅಂದ್ರೆ ಅಧ್ಯಕ್ಷರಿಗೆ ಕರೆದಿದ್ದೀವಿ ಮತ್ತು ವಿಭಾಗ ಮಟ್ಟದಿಂದ ಕೂಡ ಜನರು ಇಲ್ಲಿ ಸಮ್ಮೇಳನಕ್ಕೆ ಬಂದಿದ್ದಾರೆ. ಈ ನಮ್ಮ ಹೋರಾಟ ಅವಿರತವಾಗಿ ನಡೆಯಲಿ. ನಮ್ಮ ಒಂದು ನಿವೃತ್ತ ನೌಕರರಿಗೆ ಏನದ ಅಂತಂದರೆ ರೋಗ ರುಜಿನಗಳು ಬರುವುದು 60-65 ಮೇಲ್ಪಟ್ಟೆ ಹೆಚ್ಚಿನ ರೋಗ ರುಜಿನಗಳು ಬರ್ತವೆ. ಆದರೆ ಈ ಒಂದು ಜ್ಯೋತಿ ಸಂಜೀವಿನಿ ಏನದ ಅಂದರೆ ನಮಗೂ ಕೂಡ ಸರ್ಕಾರ ವಿಸ್ತರಿಸಬೇಕಂತೇಳಿ ಸರ್ಕಾರದಲ್ಲಿ ನಾನು ಮೊರೆ ಇಡ್ತೀವಿ. ಸಂಜೀವಿನಿ ಅಂತ ಹೇಳಿದಾರೆ. ನಾವು ಸಂಜೀವಿನಿ ಓದಿದಾಗ ನಾವೇನು ಹೇಳಿದ್ವು, ಸಂಜೀವಿನಿ ಏನು ಸರ್, ನಾವೇನು ಬೇಮಾರಿ ಬೆಳಿಬಾರ್ದು, ನಾವು ಸರಿಯಾಗಿ ಒಳ್ಳೇದಿರಬೇಕು, ನಮ್ಮ ಸಂಜೀವಿನಿ ಬೇಡ, ನಮ್ಗೆ ತಿಂಗಳಿಗೆ 500 ರೂಪಾಯಿ ಕೊಟ್ಟರೆ ಸಾಕು ಅಂತ ಹೇಳಿದ್ರು ಸರ್. ನೆಟ್ ಮೆಡಿಕಲ್ ಸಲುವಾಗ ನಮ್ಗೆ 500 ಕೊಟ್ಟರೆ ಸಾಕು ಅಂತ ಹೇಳಿದ್ರು ಸರ್. ಇನ್ನೊಂದೇನು ಸರ, 70 ವರ್ಷ ಅಂದರೆ ಈಗ ಏನು ಮಾಡೋದು ಸರ, 80 ವರ್ಷ ಯಾರ್ದಾಗಿದೆಯಲ್ಲ ಅವ್ರಿಗೆ 20% ಆಲ್ರೆಡಿ ನಮ್ಮದು ಪೇ ಏನಿದೆ, ನಮ್ಮ ಅಸಲ್ ಪೇ ಇರ್ತದೆ ಸರ್. ಪೆನ್ಷನ್ದಾಗ ಒಂದು ಅಸಲ್ ಪೇ ಇರ್ತದೆ. ಆ ಅಸಲ್ ಪೇ ಮೇಲೆ ನಮ್ಗೆ 70 ವರ್ಷದವರಿಗೆ 10% ಕೊಡ್ರಿ, 75 15% ಕೊಡ್ರಿ. ಈಗ 80 ಆಲ್ರೆಡಿ 20 ಕೊಡ್ಲತ್ತೀರಿ. ನಾವು ಇದೊಂದು ರಿಕ್ವೆಸ್ಟ್ ಮಾಡಿದ್ವಿ ಸರ್. ನಮ್ಮ ಬರೀ 3 ಅಷ್ಟೇ, ಮೆಡಿಕಲ್ ಒಂದು, ಕಮಿಟೆಡ್ ಒಂದು, 70 ವರ್ಷ ಅವ್ರಿಗೆ ಇಷ್ಟು ಕೊಟ್ಟರೆ ಸಾಕಂತ ಹೇಳಿ ನಾವು ಜಗಳ ಆಡ್ಕೋತ ಇಲ್ತಾಗ ಬಂದಿದ್ದೆವು. ಆದರೆ ನಮ್ಮ ಮನಸ್ಸಿನ ಒಂದು ಚಲೋ ಒಂದು ಸುಂದರವಾದ ಪ್ರೋಗ್ರಾಮ್ ಮಾಡಿರಿ. ಎಲ್ಲ ಬೆಂಗಳೂರಿನಿಂದ ಎಲ್ಲ ಅಧ್ಯಕ್ಷರಿಗೆ, ಗುಲ್ಬರ್ಗ ವಿಭಾಗದವರಿಗೆ ಸಹಿತ ಕರೆಸಿದೆವು. ನಮ್ಮ ಜಿಲ್ಲೆಯ ತಾಲೂಕಿನಿಂದ ಸಹಿತ ಎಲ್ಲ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಕರೆಸಿದೆವು. ಮತ್ತು ನಮಗೆ ನಿವೃತ್ತ ನೌಕರನಾಗಿರ ಸರ ಅವ್ರಿಗೆ ನಾವು 15 ದಿವಸ ಸರ ಎಲ್ಲರಿಗೆ ವಾಟ್ಸಪ್ ಮಾಡಿ ಆ ಕಡೆ ಈ ಕಡೆ ಎಲ್ಲರಿಗೆ ಕರೆಸಿ ಇಷ್ಟು ಜನರಿಗೆ ನಾವು ಸೇರಿಸಿದ್ವಿ ಸರ. ಇದೇ ನಮ್ಮದೇನ. ಈಗ ನಾವೇನದ ದಯಮಾಡಿ ನಮ್ಮ ಸರ್ಕಾರ ನಮ್ಮದು ಈ 3 ಏನು ಅವಶ್ಯ ನಮ್ಮ ಪಾಯಿಂಟು ಅವು ಮಾಡಿದ್ರೆ ನಮ್ಗೆ ಭಾಳ ಸರಿಯಾಗದ ಅಂಥೇಳಿ ನನ್ನ 2 ಮಾತು ಮುಗಿಸಿ. ಈ ತಿಂಗಳ 30ರಂದು ಸರ್ಕಾರಿ ಮಹಿಳಾ ನೌಕರರ ಸಂಘ ಜಿಲ್ಲಾ ಘಟಕ ಉದ್ಘಾಟನೆಗೊಳ್ಳಲಿದ್ದು, ಜೊತೆಗೆ ಸಂಘದ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಅಖಿಲ ಕರ್ನಾಟಕ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ರೋಶಿನಿಗೌಡ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದು ಚಾಮರಾಜನಗರದಿಂದ ಬೀದರ್ವರೆಗೆ ಮಹಿಳಾ ನೌಕರರ ಸದಸ್ಯತ್ವ ಅಭಿಯಾನ ಆರಂಭಿಸಲಾಗಿದೆ. ಈಗಾಗಲೇ 50 ಲಕ್ಷ ಮಹಿಳಾ ನೌಕರರು ಸಂಘದ ಸದಸ್ಯತ್ವವನ್ನು ಪಡೆದಿದ್ದು, ಇನ್ನು 2 ಕೋಟಿ ಮಹಿಳೆಯರು ಕೇವಲ 100 ಸಂದಾಯ ಮಾಡಿ ಆಯಾ ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕು ಘಟಕದ ಅಧ್ಯಕ್ಷರನ್ನ ಸಂಪರ್ಕಿಸಿ ಸದಸ್ಯತ್ವ ಪಡೆದುಕೊಳ್ಳುವಂತೆ ಕಿವಿಮಾತು ಹೇಳಿದ್ದರು. ರಾಜ್ಯದಲ್ಲಿ 52% ಮಹಿಳಾ ನೌಕರರು ಎಲ್ಲ ಕ್ಷೇತ್ರಗಳಲ್ಲಿ ಅಥವಾ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದರೂ ಅವರಿಗೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಸ್ವಂತದ ಧ್ವನಿ ಎತ್ತುವ ಅಧಿಕಾರ ಇಲ್ಲದೆ ಇದ್ದ ಕಾರಣ ಈ ಹಿಂದೆ 100 ವರ್ಷಗಳ ಕೆಳಗೆ ಮೇರಿ ದೇವಾಸಿಯಾ ಅವರು ಸೈಕಲ್ ತುಳಿದು ಮಹಿಳಾ ನೌಕರರನ್ನ ಸಂಘಟಿಸುವ ಕಾರ್ಯ ಮಾಡಿದ್ದರು. ತದನಂತರ ಅವರ ವಾರಸುದಾರರಾಗಿ ಈ ಸಮಘಟನೆ ಮುಂದುವರಿಸಿಕೊಂಡು ಹೋಗುವ ಅವಕಾಶ ಒದಗಿ ಬಂದಿರುವುದು ನಮ್ಮ ಸೌಭಾಗ್ಯ ಎಂದರು. ಬಹುದಿನಗಳ ಬೇಡಿಕೆಯಂತೆ ಋತುಚಕ್ರದ ರಜೆಗಾಗಿ ಹೋರಾಟ ನಡೆಯುತ್ತಿತ್ತು. ಪುರುಷ ಮೇಲಾಧಿಕಾರಿಗಳು ಗ್ರೂಪ್ ಡಿ ಇಂದ ಹಿಡಿದು ಮೇಲಾಧಿಕಾರಿವರೆಗೆ ಮಹಿಳಾ ನೌಕರರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಿಲ್ಲಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ನಮ್ಮ ಬೇಡಿಕೆಯಂತೆ ರಾಜ್ಯ ಸರ್ಕಾರ ಋತುಚಕ್ರದ ರಜೆಗಳು ನೀಡಲು ಸಮ್ಮತಿಸಿದ್ದಲ್ಲದೆ ಪ್ರತಿ ವರ್ಷದ ಡಿಸೆಂಬರ್ 13ರಂದು ಮೇರಿ ದೇವಾಸಿಯಾ ಅವರ ಜನ್ಮದಿನದಂದು ಸರ್ಕಾರಿ ಮಹಿಳಾ ನೌಕರರ ಸಂಘದ ಸಂಸ್ಥಾಪನಾ ದಿನವನ್ನಾಗಿ ಆಚರಿಸಲು ಒಪ್ಪಿಕೊಂಡಿದೆ. ಹಾಗಾಗಿ ಡಿಸೆಂಬರ್ 4ರಂದು ವಿಧಾನಸೌಧದ ಬ್ಯಾಕ್ವರ್ಡ್ ಹಾಲ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟೆ, ಕಾನೂನು ಹಾಗೂ ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್, ಮಹಿಳಾ ಮತ್ತು ಮಕ್ಕಳ ಖಾತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಇತರೆ ಕ್ಯಾಬಿನೆಟ್ ಸಚಿವರನ್ನ ಅಭಿನಂದಿಸಲಾಯಿತೆಂದು ಹೇಳಿದ್ದರು. ಹಿರಿಯ ಮಹಿಳಾ ಅಧಿಕಾರಿಗಳಿಗೆ ಭದ್ರತೆಗಾಗಿ ಮಹಿಳಾ ಚಾಲಕರನ್ನು ನೇಮಿಸಬೇಕು, ಭದ್ರತೆಗಾಗಿ ಮಹಿಳಾ ಪೊಲೀಸರನ್ನು ನಿಯೋಜಿಸಬೇಕೆಂಬ ಬೇಡಿಕೆಗಳನ್ನು ಈಡೇರಿಸಬೇಕೆಂಬ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು. ಒಟ್ಟಾರೆ ಮಹಿಳಾ ಸ್ವತಂತ್ರ ಸಂಘದ ವಿಕಾಸ, ಶೋಷಣೆ ಮುಕ್ತ ಹಾಗೂ ಅನ್ಯಾಯದ ವಿರುದ್ಧ ಸಿಡಿದೇಳಲು ಮಹಿಳಾ ನೌಕರರು ಸದಸ್ಯತ್ವ ಪಡೆದು ಜಾಗೃತರಾಗಬೇಕಿದೆ ಎಂದು ಪುನರ್ ಉಚ್ಚರಿಸಿದ್ದರು. ಸಂಘದ ರಾಜ್ಯ ಖಜಾಂಚಿ ಡಾಕ್ಟರ್ ವೀಣಾ ಕೃಷ್ಣಮೂರ್ತಿ, ಬ್ರಿಮ್ಸ್ ಆಸ್ಪತ್ರೆಯ ಹಿರಿಯ ವೈದ್ಯೆ ಡಾಕ್ಟರ್ ಉಮಾ ದೇಶಮುಖ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ ಆಶಾರಾಣಿ, ಜಿಲ್ಲಾಧ್ಯಕ್ಷೆ ಪಾರ್ವತಿ ಸೋನಾರೆ, ಜಿಲ್ಲಾ ಉಪಾಧ್ಯಕ್ಷೆ ವಿಜಯ್ ಶೇಲಾ, ಪ್ರಧಾನ ಕಾರ್ಯದರ್ಶಿ ಗೀತಾ ಗಡ್ಡಿ, ಸಹಕಾರ ಇಲಾಖೆಯ ಉಮಾ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರು ಆಗಿರ್ತಕ್ಕಂಥ ಮಹಿಳೆಯರ ಕುಂದುಕೊರತೆಗಳು ಮತ್ತು ಅವ್ರು ಮಾಡಿರ್ತಕ್ಕಂಥ ಸಾಧಕ ಬಾಧಕಗಳೇನಿದೆ, ಸಾಧನೆಗಳಿರ್ಬೋದು, ಮತ್ತೊಂದಿರ್ಬೋದು, ಇದೆಲ್ಲದರ ಬಗ್ಗೆ ನಾವು ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ತುಂಬ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ
ರಾಜ್ಯಾಧ್ಯಕ್ಷರು ಕೊಟ್ಟರು. ರಾಜ್ಯದಲ್ಲಿ ಈಗಾಗಲೇ ರಾಜ್ಯ ಸಮ್ಮೇಳನ ಆಗಿದೆ. ರಾಜ್ಯ ಸಮ್ಮೇಳನದಲ್ಲಿ ಪ್ರಮುಖವಾಗಿ ಅನೇಕ ತೀರ್ಮಾನಗಳಾಗಿದೆ. ತಾವೆಲ್ಲರೂ ಪತ್ರಿಕೆಯಲ್ಲಿ ಎಲ್ಲರೂ ನೋಡಿದ್ದೀರಿ. ಇವತ್ತು ಮುಖ್ಯವಾಗಿ ಈ ಒಂದು ಪತ್ರಿಕಾಗೋಷ್ಠಿ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಸಂಘ ಬಲಗೊಳ್ಳಬೇಕು ಮತ್ತು ಸಂಘದ ಉದ್ದೇಶಗಳೇನು, ಸಂಘದ ಒಂದು ಸದಸ್ಯತ್ವದ ಅಭಿಯಾನ ಮತ್ತು ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಸಮಾವೇಶ ಮಾಡುವುದು ಮುಂತಾದ ವಿಷಯಗಳ ಬಗ್ಗೆ ಇವತ್ತು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಮುಂದಿನ ಈ ಒಂದು ಸಭೆಯ ಮಹಿಳಾ ವಾಹನ ಚಾಲಕರು ಮಹಿಳಾ ಅಧಿಕಾರಿಗಳಿಗೆ ನೇಮಕ ಮಾಡಿದರೆ ಸುರಕ್ಷತೆ ಇರುತ್ತೆ ಅಂತಕ್ಕಂಥ ದೃಷ್ಟಿಯಿಂದ, ಎರಡನೇದು ಅವರಿಗೆ ಸುರಕ್ಷತೆ ಬೇಕು ಅಂತ ಹೇಳಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿಗೆ ನಿಯೋಜನೆ ಕೂಡ ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ಇಷ್ಟು ಏರಿಯಾದಲ್ಲಿ ಇಷ್ಟು ಮಹಿಳಾ ನೌಕರರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದರೆ ಆ ಸ್ಪೆಷಲ್ ಆಗಿ ಅವ್ರನ್ನ ವಿಶೇಷವಾಗಿ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನು ಅವ್ರನ್ನ ನಿಯೋಜನೆ ಮಾಡಿ ಅಂತಕ್ಕಂಥದ್ದು. ಅಂದರೆ ನಾವು ಒಂದೇನು ಅಂದ್ಕೊಂಡಿದ್ದೀವಿ ಅಂತಂದರೆ, ಕೆಲವೊಂದು ಸಲ ಸಹಕಾರಣಗಳು ಇಲ್ಲದೇ ಸಸ್ಪೆಂಡ್ ಮಾಡ್ತಾರೆ. ಆ ಸಸ್ಪೆಂಡ್ ಮಾಡೋದು ಸಂದರ್ಭದಲ್ಲಿ ಯಾರು ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ದಾರೆ, ನಂತರ ತನಿಖೆಯ ನಂತರ ಏನಾದರೂ ಇವರು ತಪ್ಪಿಲ್ಲ ಅಂತ ಗೊತ್ತಾದರೆ, ಇವತ್ತಿನ ತನಕ ನಮ್ಮ ಸರ್ಕಾರದ ಮಟ್ಟದಲ್ಲಿ ಆ ಥರ ವ್ಯವಸ್ಥೆ ಇಲ್ಲ. ಏನು ಅಂತಂದರೆ, ಯಾರು ಸಸ್ಪೆಂಡ್ ಮಾಡಿದರೆ ಮತ್ತೆ ಅವ್ರ ಮೇಲೆ ಎನ್ಕ್ವೈರಿ ಆಗಲ್ಲ. ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ಅವ್ರಿಗೆ ಸಹಕಾರ ಇಲ್ಲದೇ ಮಾಡಿದರೆ ಮತ್ತೆ ಅವ್ರ ಮೇಲೆ ಎನ್ಕ್ವೈರಿ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ಕೇಳಿದ್ದೀವಿ. ಎಸ್ಪೆಷಲಿ ಈ ಮಹಿಳಾ ಅಧಿಕಾರಿಗಳಿರ್ತಾರೆ, ಅವ್ರು ಲೇಟ್ ಅವರ್ಸ್ ಕೆಲಸ ಮಾಡ್ತಿರ್ತಾರೆ ಕಚೇರಿನಲ್ಲಿ. ಮತ್ತು ಅವರು 10 ಗಂಟೆಗೂ ಕೆಲಸ ಮುಗಿಸಿ ಎಲ್ಲ ಒತ್ತಡ ಇರುತ್ತೆ, ಕೆಲಸದ್ದು ಮೀಟಿಂಗ್ಸ್ ಇರುತ್ತೆ, ಎಲ್ಲ ಮುಗಿದು ಮತ್ತು ಆ ಫೈಲ್ಸ್ ಕ್ಲಿಯರ್ ಮಾಡಬೇಕು, ಹೋಗಬೇಕಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಮಹಿಳಾ ವಾಹನ ಚಾಲಕರು ಬೇಕು ಅವ್ರಿಗೆ ಸುರಕ್ಷತೆಗೆ ಅಂತ ಹೇಳಿ ನಾವು ಆವಾಗಲೇ ಹೇಳಿದ್ದೀವಿ. ಸರ್ಕಾರದ ಮುಂದೆ ನಮ್ಮ ಬೇಡಿಕೆನೂ ಇದೆ ಆ್ಯಂಡ್ ಅದು ಇನ್ಕ್ಲೂಡ್ ಮಾಡಿದ್ದೀವಿ ನಾವು. ಮತ್ತು ಇನ್ನೂ ಒಂದು ಏನು ಇಂಪಾರ್ಟೆಂಟ್ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು ಒಬ್ಬರು ಕೇಳಿದ್ರು, ಏನಕ್ಕೆ ಮಹಿಳಾ ಸರ್ಕಾರಿ ನೌಕರ ಸಂಘ ಸ್ಥಾಪನೆ ಆಯಿತು, ಏನಕ್ಕೆ ಮಾಡಿದ್ರಿ ಅಂತ ಹೇಳಿ. 100 ವರ್ಷದ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇದೆ. ಅದರದ್ದು 100 ವರ್ಷದ ಇತಿಹಾಸ ಇದೆ. ಅದು ಕಬ್ಬನ್ ಪಾರ್ಕಲ್ಲೇ ಇದೆ. ಅದನ್ನು ಸ್ಥಾಪನೆ ಮಾಡಿದ್ದು ಅದರ ಬಗ್ಗೆ ಒಂದು ಸರ್ಕಾರಿ ನೌಕರ ಸಂಘ ಇರಬೇಕು ಅಂತ ಹೇಳಿ ಯೋಚನೆ ಮಾಡಿ ಆ ಸಂಘನ ಸ್ಥಾಪನೆ ಮಾಡಿ ಫೌಂಡರ್ ಪ್ರೆಸಿಡೆಂಟು ಮೇರಿ ದೇವಾಸಿಯ ಮಹಿಳೆನೇ 100 ವರ್ಷದ ಹಿಂದೆ. ಇದು ಎಲ್ಲ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು, ಅದರಲ್ಲೂ ಮಹಿಳಾ ಸರ್ಕಾರಿ ನೌಕರರಿಗೂ ಇದು ಗೊತ್ತಿರಬೇಕು. ಮೇರಿ ದೇವಾಸಿಯ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ, ಯಾವುದಕ್ಕೆ ನಾವು ಪ್ರತಿ ವರ್ಷ 200 ರೂಪಾಯಿ ನಮ್ಮ ವೇತನದಿಂದ ಫೆಬ್ರವರಿ ತಿಂಗಳಲ್ಲಿ 200 ರೂಪಾಯಿ ಪ್ರತಿ ವರ್ಷ ನಮ್ಮ ಕಟಾವಾಗುತ್ತೆ. ಆ ಸಂಘನ ಪ್ರತಿಷ್ಠಾಪನೆ, ಅದು ಫೌಂಡರ್ ಪ್ರೆಸಿಡೆಂಟ್ ವಾಸ್ ಮೇರಿ ದೇವಾಸಿಯಾ. ಬೀದರ್ ತಾಲೂಕಿನ ಕಂಗನಗುಡ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಪ್ರಿಯಾಂಕಾ ಅವರು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕವನ ವಾಚನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿರುವುದು ಗ್ರಾಮದಲ್ಲಿ ಹರ್ಷ ಮೂಡಿಸಿದೆ. ಕುಮಾರಿ ಪ್ರಿಯಾಂಕಾ ಅವರು ತಂದೆ ಸಂತೋಷ್ ಅವರ ಪುತ್ರಿಯಾಗಿದ್ದು, ತಮ್ಮ ಸ್ಪಷ್ಟವಾಚನ ಶೈಲಿ ಹಾಗೂ ಸಾಹಿತ್ಯಿಕ ಪ್ರತಿಭೆಯಿಂದ ನ್ಯಾಯಾಧೀಶರ ಮೆಚ್ಚುಗೆ ಗಳಿಸಿದ್ದರು. ಈ ಹಿನ್ನೆಲೆಯಲ್ಲಿ ನೋಡಲ್ ಅಧಿಕಾರಿಗಳಾದ ಮನೋಹರ್ ಮಾಳ್ಗೆ ಅವರು ವಿದ್ಯಾರ್ಥಿನಿಗೆ ಪ್ರಮಾಣ ಪತ್ರ ವಿತರಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಂದಕನಹಳ್ಳಿ ವಲಯದ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಬಸವರಾಜ್ ಕೇರಳಿ, ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಕವಿತಾ, ಸಹ ಶಿಕ್ಷಕಿಯಾದ ಶ್ರೀಮತಿ ಲಕ್ಷ್ಮೀ, ರೇಖಾ ಹಾಗೂ ರೂಪಾವತಿ ಉಪಸ್ಥಿತರಿದ್ದರು. ಜೊತೆಗೆ ಶಾಲೆ ಸುಧಾರಣೆ ಮೇಲುಸ್ತುವಾರಿ ಅಧ್ಯಕ್ಷರಾದ ಸಂತೋಷ್ ತೋರಣ್, ಸಾಹಿತಿ ಓಂಕಾರ್ ಪಾಟೀಲ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯ ಸಾಧನೆಗೆ ಅಭಿನಂದನೆ ಸಲ್ಲಿಸಿ ಸಂತಸ ವ್ಯಕ್ತಪಡಿಸಿದ್ದರು. ವಿದ್ಯಾರ್ಥಿನಿಯ ಈ ಸಾಧನೆ ಇತರ ಮಕ್ಕಳಿಗೆ ಪ್ರೇರಣೆಯಾಗಿದೆ ಎಂದು ಶಿಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ಅಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ಸ್ವ ಇಚ್ಛೆಯಿಂದ ಮರಣ ನಂತರ ದೇಹವನ್ನು ದಾನ ಮಾಡಿದ ದಾನಿಗಳನ್ನು ಗೌರವಿಸುವ ಕಾರ್ಯಕ್ರಮ ಇಂದು ಜರುಗಿತು. ಬಸವ ಕಲ್ಯಾಣದ ನಿವಾಸಿ ದಿವಂಗತ ಶ್ರೀಮತಿ ರತ್ನಮ್ಮ ಎನ್ ಔಸೆ ಅವರು ತಮ್ಮ ಮೃತದೇಹವನ್ನು ಬ್ರಿಮ್ಸ್ಗೆ ದಾನ ಮಾಡಿದ ಪ್ರಯುಕ್ತ ಅವರ ಪುತ್ರರಾದ ಶಿವಪುತ್ರಪ್ಪ, ತಂದೆ ನಾಗಶೆಟ್ಟೆಪ್ಪ ಔಸೆ ಹಾಗೂ ಕುಟುಂಬದ ಸದಸ್ಯರನ್ನು ಸನ್ಮಾನಿಸಲಾಯಿತು.
ಅದೇ ರೀತಿ ಬೀದರ್ ನಗರದ ಶಿವನಗರ್ ನಿವಾಸಿಗಳಾದ ನಿವೃತ್ತ SBI ಬ್ಯಾಂಕ್ ಉದ್ಯೋಗಿ ಶಿವಕುಮಾರ್ H ತಗಾರೆ ಅವರ ಪತ್ನಿ ಶ್ರೀಮತಿ ನಿರ್ಮಲಾ S ತಗಾರೆ, ತಾಯಿ ಶ್ರೀಮತಿ ಗುಂಡಮ್ಮ H ತಗಾರೆ ಹಾಗೂ ನೌಬಾದ್ ನಿವಾಸಿ ಶ್ರೀಮತಿ ಕೌಶಲ್ಯ ದೇವಿ BK ತಂಗಾ ಇವರನ್ನ ದೇಹದಾನಕ್ಕಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬ್ರಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್, ಪ್ರಾಂಶುಪಾಲರಾದ ಡಾಕ್ಟರ್ ರಾಜೇಶ್ ಪಾರ, ಮುಖ್ಯ ಆಡಳಿತಾಧಿಕಾರಿ ಶ್ರೀಕಾಂತ್ ಬೈರಾಗ್ಗೆ ಹಾಗೂ ಅಂಗರಚನಾ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂದೀಪ್ ದೇಶ್ಮುಖ್ ಅವರು ದೇಹದಾನಿಗಳಿಗೆ ಶಾಲು ಹೊದಿಸಿ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಪುತ್ರಪ್ಪ ಔಸೆ ಅವರು, ನನ್ನ ತಾಯಿಯ ಇಚ್ಛೆಯಂತೆ ಬ್ರಿಮ್ಸ್ ವೈದ್ಯಕೀಯ ಕಾಲೇಜಿನ MBBS ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳ ವೈಜ್ಞಾನಿಕ ಅಧ್ಯಯನಕ್ಕೆ ಸಹಕಾರಿಯಾಗುತ್ತದೆ ಎಂಬ ನಂಬಿಕೆಯಿಂದ ದೇಹದಾನ ಮಾಡಿರುವುದು ನಮಗೆ ಹೆಮ್ಮೆಯ ವಿಷಯ ಎಂದು ತಿಳಿಸಿದ್ದರು. ಇನ್ನೊಬ್ಬ ದೇಹದಾನಿ ಶಿವಕುಮಾರ್ H ತಗಾರೆ ಮಾತನಾಡಿ, ದಾನಗಳಲ್ಲಿ ಶ್ರೇಷ್ಠ ದಾನ ದೇಹದಾನ ಎಂಬ ವಿಶ್ವಾಸದಿಂದ ನಾನು ನನ್ನ ಪತ್ನಿ ಹಾಗೂ ತಾಯಿ ಸ್ವಯಂ ಪ್ರೇರಿತವಾಗಿ ದೇಹದಾನ ಮಾಡಲು ಮುಂದಾಗಿರುವುದು ಸಂತಸದ ಸಂಗತಿ ಎಂದರು. ಅಂಗರಚನಾಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂದೀಪ್ ದೇಶ್ಮುಖ್ ಅವರು ಮಾತನಾಡಿ, ಮರಣ ನಂತರ ದೇಹದಾನ ಮಾಡುವ ಮೂಲಕ ವೈದ್ಯಕೀಯ ಶಿಕ್ಷಣಕ್ಕೆ ಮಹತ್ವದ ಕೊಡುಗೆ ನೀಡಬಹುದು. ಸಾರ್ವಜನಿಕರು ಸ್ವಯಂ ಇಚ್ಛೆಯಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ದೇಹದಾನ ಮಾಡಲು ಮುಂದಾಗಬೇಕೆಂದು ಕರೆ ನೀಡಿದ್ದರು. ಕಾರ್ಯಕ್ರಮದಲ್ಲಿ ಅನಾಟಮಿ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ DB ಪಾಟೀಲ್, ಡಾಕ್ಟರ್ ವರುಷಾಲಿ, ಡಾಕ್ಟರ್ ರೋಶಿನಿ, ಸ್ನಾತಕೋತ್ತರ ವಿದ್ಯಾರ್ಥಿನಿ ಡಾಕ್ಟರ್ ದಿವ್ಯಜ್ಯೋತಿ, ಟ್ಯೂರಿಟರ್ಸ್ ದೇಹದಾನ ಸಂಚಾಲಕರಾದ ನಾಗೇಂದ್ರ ಕಮಲಾಪುರೆ, ಶಿವಪುತ್ರ ಮತ್ತಿತರರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.